ಲವ್ ಮಾಡೋದೇ ಒಂದು ಕಲೆ, ಆದ್ರೆ ಲವರ್ನ ಮೇಂಟೈನ್ ಮಾಡೋದೇ ಒಂದು ಕಲೆ. ಆದ್ರೆ ಕೆಲವು ಹುಡುಗರು ಅಲ್ಟ್ರಾ ಲೆಜೆಂಡ್ಗಳಾಗಿದ್ದು ಇನ್ನೂ ಮುಂದಕ್ಕೆ ಹೋಗಿ ಮದುವೆಗೂ ಮೊದಲೇ ಲವ್ ಮಾಡಿದ ಹುಡುಗಿ ಜೊತೆ ABCD ಇಂದ ಹಿಡಿದು XYZ ವರೆಗೂ, ಅಲ್ಲಲ್ಲ SIX ವರೆಗೂ ಎಲ್ಲ ಮುಗಿಸಿ ಬಿಟ್ಟಿರ್ತಾರೆ. ಈ ಸ್ಟೋರಿಯಲ್ಲೂ ಕೂಡ ಇದೇ ತರ ಆಗಿದ್ದು 3 ವರ್ಷದಿಂದ ಲವ್ ಮಾಡ್ತಿದ್ದ ಈತ ಒಂದಲ್ಲ ಎರಡಲ್ಲ ಅಂತ 4 ಸಲ ಈಕೆಯನ್ನ ಪ್ರೆಗ್ನೆಂಟ್ ಮಾಡಿದ್ದಾನೆ. ಆದ್ರೆ 5ನೇ ಸಲ ಈ ಹುಡುಗಿ ಪ್ರೆಗ್ನೆಂಟ್ ಆದಾಗ್ಲೇ ಇವನ ನಿಜವಾದ ಬಣ್ಣ ಬಯಲಾಗಿದೆ. ನಾನು ರವಿರಾಜ. ಏನು ಇವತ್ತು ನನ್ನ ಮೇಲೆ ಅತ್ಯಾಚಾರ ಮಾಡಿದೆ ಅಂತೇಳಿ ಆ ಹುಡುಗಿನ ಆರೋಪ ಮಾಡ್ದೈತಲ್ಲ, ಇದಕ್ಕೆ ನನ್ನ ಹತ್ರ ಎವಿಡೆನ್ಸ್ ಕೂಡ ಇದ್ದಾವೆ. ನಾನು ಮೇಲ್ಬಿದ್ದು ಅತ್ಯಾಚಾರ ನಾನು ಮಾಡಿಲ್ಲ. ನನ್ನಲ್ಲಿ ಆಲ್ಕೋಹಾಲ್ ಆಗಲಿ ಸ್ಮೋಕ್ ಆಗಲಿ ಮಾಡುವಂಥ ಅಲವಾಟಿಲ್ಲ. ಅದನ್ನು ನನ್ನ ಕಡೆಯಿಂದ ಮಾಡಿಸಿ ಬಲವಂತವಾಗಿ ಆ ಒಂದು ಕೃತ್ಯನ ಮಾಡಿಸ್ಕೊಂಡು ವಿಡಿಯೋ ಮಾಡಿ ಇಟ್ಕೊಂಡಿರೋದು ಆ ಹುಡುಗಿ ಹತ್ರ ಐತೆ. ಆ ವಿಡಿಯೋದಲ್ಲೇ ಗೊತ್ತಾಗುತ್ತೆ ಯಾರು ತಪ್ಪು ಐತೆ ಏನು ಅಂತ. ಅಷ್ಟಕ್ಕೂ ಈ ಕತೆ ನಡೆದಿದ್ದು ಕೊಪ್ಪಳ ಜಿಲ್ಲೆಯ ಕಾಟರಗಿಯಲ್ಲಿ. ಇವನ ಹೆಸರು ರವಿರಾಜ್. ಇವರಿಬ್ರು ಕಾಲೇಜು ದಿನಗಳಿಂದಾನು ಲವ್ ಮಾಡ್ತಿದ್ರು. ಪ್ರೀತ್ಸೋ ನಾಟಕ ಆಡಿ ಸತತ 2 ವರ್ಷದಿಂದ ಈಕೆಯನ್ನ ಲೈಂಗಿಕವಾಗಿ ಬಳಸಿಕೊಂಡಿದ್ದಾನೆ. ಮದುವೆ ಆಗ್ತೀನಿ ಅಂತ ಮೊದಲಿಗೆ ಈಕೆಯ ಹಿಂದೆ ಬಿದ್ದಿದ್ದ. ಮದುವೆ ಆಗ್ತೀನಿ ಅಂದಿದ್ದಕ್ಕೆ ರವಿರಾಜ್ನ ನಂಬಿದ್ದ ಈ ಯುವತಿ ರವಿರಾಜ್ ಕೃಪೆಯಿಂದ ಒಂದಲ್ಲ ಎರಡಲ್ಲ ಅಂತ 4 ಸಲ ಪ್ರೆಗ್ನೆಂಟ್ ಆಗಿದ್ದಾಳೆ. ಆದ್ರೆ 5ನೇ ಸಲ ಹುಡುಗಿ ಪ್ರೆಗ್ನೆಂಟ್ ಆದಾಗ್ಲೇ ಇವನ ನಿಜವಾದ ಬಣ್ಣ ಬಯಲಾಗಿದೆ. ಪ್ರಿಯತಮನಿಗೆ ಹೇಳ್ತಾಳೆ ಏನಂತ. ಸರಿ, ನಾನು ಹೇಳ್ತಿದ್ದೀನಿ ಕೇಳಿಸ್ಕೊ. ನಿನಗೆ ಯಾವ ಪಾಪ ಬೇಡವೋ, ನನಗೆ ನೀನ್ ಬೇಡ. 1 ಟೈಮ್ 2 ಟೈಮ್ 3 ಟೈಮ್ ಸಾಯಿಸ್ಬೋದು. ಪದೇ ಪದೇ ಸಾಯಿಸು ಅಂದ್ರೆ ಯಾವ ಹುಡುಗಿನೂ ಒಂದ್ಸಲಿ ಸಾಯಿಸಕ್ಕೆ ಕಿರ್ಚಾಡಿ ಅರ್ಚಾಡಿ 10 ಇರ್ತಾರ. ಬಟ್ ನಾನು ನಿನ್ನ ನಂಬಿಕೆ ಇಟ್ಟು 4 ಸಲ 3 ಸಲ ಸಾಯಿಸಿದೀನಿ. ಇವಾಗ ನನಗಿಂದ ಸಾಯಿಸಕ್ ಆಗಲ್ಲ. ನೀನೇನಂತೀಯ, ಅದು ಪಾಪು ನಂದಲ್ಲ ಅಂತ ಹೇಳ್ತೀಯ, ಪರವಾಗಿಲ್ಲ ಹೇಳ್ಕೊ. ಬಟ್ ನಾ ಹೇಳೋದು ಒಂದೇ, ಪಾಪನ ಸಾಯಿಸು ಅಂದ್ರೆ ನಾನು ಜೊತೆಗೆ ಸತ್ತಿರ್ತೀನಿ ಅಷ್ಟೇ. ನಾ ಇಡ್ಲಾ ಫೋನು? ಹೌದು, ನಾ ಸ್ವಲ್ಪ ಹೊತ್ತಲ್ಲಿ ಏನೂ ಇಲ್ಲ ಅಷ್ಟೇ. ಯಾರಿಗೆ? ಓಕೆ, ಕಾನ್ಫಿಡೆನ್ಸ್ ಅಕ್ಕ. ಹಾಂ, ಶಾಮಣ ಮಾಡಲಾ? ಮಾಡು, ಇಲ್ಲಿದ್ದಾನೆ. ನಿನ್ನ ಆಶೀರ್ವಾದದಿಂದ ನಾನು ಗರ್ಭವತಿ ಆಗಿದ್ದೇನೆ. ಕೊಪ್ಪಳ ಕ್ವಾರ್ಟರ್ಸ್ ಇದೆಯಲ್ಲ ಸರ್, ಕೊಪ್ಪಳ ಕ್ವಾರ್ಟರ್ಸ್ ಪೊಲೀಸ್ ಕ್ವಾರ್ಟರ್ಸ್ ಸರ್. ಅಲ್ಲಿ ಅವ್ರ ಅಣ್ಣ ಇದ್ದಾನೆ ಸರ್, ಅವ್ರ ಅಣ್ಣ ಅತ್ತಿಗೆ ಇರ್ತಾರೆ ಸರ್. ಅಲ್ಲಿಗೆ ಬರ್ತೀಯಾ ಬರಲ್ಲ ಅಂತೇಳಿ ಬ್ಲಾಕ್ ಮೇಲ್ ಮಾಡಿ ನನ್ನ ಕರ್ಕೊಂಡೋಗಿ ಅಲ್ಲಿನೂ ನನ್ನ ಜೊತೆ ಆ ಥರ ಪ್ರವರ್ತನೆ ಮಾಡಿದ್ದೀನಿ ಸರ್. ನನ್ನ ಮನೆಯಲ್ಲಿ ಹೇಳೇ ಇಲ್ಲ ಈ ವಿಚಾರನ. ಇವಾಗ ತುಂಬ ಸಲ ಬ್ಲಾಕ್ ಮೇಲ್ ಮಾಡಿದ್ದೀನಿ ಸರ್. ಆ ಫೋಟೋ ವೀಡಿಯೋಸ್ ಎಲ್ಲ ಇಟ್ಕೊಂಡ್ಬಿಟ್ಟು, ರೆಕಾರ್ಡಿಂಗ್ಸ್ ಇಟ್ಕೊಂಡ್ಬಿಟ್ಟು ಪಬ್ಲಿಷ್ ಮಾಡ್ತೀನಿ, ಟ್ರೋಲ್ ಮಾಡಿಸ್ತೀನಿ, ಅಲ್ಲಿ ಶೇರ್ ಮಾಡ್ತೀನಿ, ಇಲ್ಲಿ ಶೇರ್ ಮಾಡ್ತೀನಿ ಅಂತ ಅದನ್ನೆಲ್ಲ ಇಟ್ಕೊಂಡ್ಬಿಟ್ಟು ಬ್ಲಾಕ್ ಮೇಲ್ ಮಾಡಿ ನಾನು ಕರ್ಕೊಂಡೋಗಿ ಈ ಥರ ಎಲ್ಲ ನಡೆಸ್ಕೊಂಡಿದ್ದಾನೆ ಸರ್ ಅವನು. ಮತ್ತು ಸರ್ ಅವನು ನನ್ನ ಆ ಥರ ಪ್ರೆಗ್ನೆನ್ಸಿ ಕಂಡು ಬಂದ 2 ಮಂತ್ಸ್ ಅದಾಗ ಇಲ್ಲಿ ಮುಕುಂದ ಅಂತ ಊರಿದೆ ಸರ್. ಅಲ್ಲಿ ಒಬ್ಬರು ಗುಡ್ದಪ್ಪ ಡಾಕ್ಟರ್ ಅಂತಿದ್ದಾರೆ ಸರ್. ಅವ್ರ ಹತ್ರ ಕರ್ಕೊಂಡೋಗಿದ್ದು ನಂಗೆ ನೆನಪಿದೆ ಸರ್. ಅವ್ರ ಮನೇನೂ ತೋರಿಸ್ತೀನಿ ಸರ್ ಬೇಕಾದರೆ. ಅವ್ರ ಮನೇಲಿ ಇದೆಲ್ಲ ಮಾಡಿದ್ದಾನೆ ಸರ್. ಅಲ್ಲಿಂದನೂ ಅವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋದು ಕರ್ಕೊಂಬರೋದು ಮಾಡ್ತಿದ್ದೆ ಸರ್. ಮನೇಲಿ ಹೇಳ್ತೀನಿ ಅಂದರೆ ವಿಡಿಯೋ ತೋರಿಸ್ತೀನಿ, ನಾನು ಫೋಟೋಸ್ ತೋರಿಸ್ತೀನಿ, ರೆಕಾರ್ಡಿಂಗ್ ತೋರಿಸ್ತೀನಿ, ಸ್ಪ್ರೆಡ್ ಮಾಡ್ತೀನಿ ಅಂತೇಳಿ ನಾನು ಬ್ಲಾಕ್ ಮೇಲ್ ಮಾಡಿದ್ದೀನಿ ಸರ್. ಇದಕ್ಕೆ ಅವ್ರ ಅಣ್ಣ ನಮ್ಮ ರಿಲೇಷನ್ನು, ನಮ್ಮ ಅಣ್ಣ ಅಂತೇಳಿನೇ ಆ ಪೊಲೀಸ್ ಕ್ವಾರ್ಟರ್ಸ್ ಕರ್ಕೊಂಡು ಹೋಗಿದ್ದಾರೆ ಸರ್ ಕೊಪ್ಪಳಲ್ಲಿ. ಪೊಲೀಸರು ಇದ್ದಾರೆ ಸರ್, ಅವರು ಇರ್ತಾರೆ ಸರ್ ವೈದ್ಯರು. ಅವ್ರ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಇಂಜೆಕ್ಷನ್ ಎಲ್ಲ ಕೊಡಿಸಿ, ಟ್ಯಾಬ್ಲೆಟ್ಸ್ ಎಲ್ಲ, ಮಾತ್ರೆಗಳೆಲ್ಲ, ಔಷಧಿ ಎಲ್ಲ ಕೊಡಿಸಿದ್ದಾನೆ ಸರ್ ಆ ಹುಡುಗ ಅಲ್ಲಿ. ಇದೆ ಸರ್, ನನಗೆ ಈ ಥರ ಆಗಿತ್ತಲ್ಲ ಸರ್, ಅದು ಹೋಗ್ಲಿ ಅಂತಾನೆ ಕರ್ಕೊಂಡು ಹೋಗ್ಬಿಟ್ಟು ಈ ಥರ ಮಾಡಿಸಿದ್ದಾರೆ ಸರ್. ಮೊದಲಿಗೆ ಈಕೆಯನ್ನು ನಂಬಿಸಿ ಲೈಂಗಿಕವಾಗಿ ಬಳಸಿಕೊಂಡಿದ್ದ ರವಿರಾಜ್ ಈಕೆಯ ಜೊತೆ ಕಳೆದ ಖಾಸಗಿ ಕ್ಷಣಗಳನ್ನ ವಿಡಿಯೋ ಕೂಡ ಮಾಡಿಕೊಂಡಿದ್ದ. ಆ ವಿಡಿಯೋಗಳನ್ನು ಇಟ್ಕೊಂಡು ನನ್ನ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡಿದ್ದಾನೆ ಅನ್ನೋದು ಈಕೆಯ ಆರೋಪ. ನನ್ನ ನಂಬಿಸಿ 2 ವರ್ಷದಿಂದ ಅತ್ಯಾಚಾರ ಮಾಡಿದ್ದಾನೆ. ಅಲ್ಲದೆ ರವಿರಾಜ್ನ ಅರೆಸ್ಟ್ ಮಾಡಿ ಅವನ ಜೊತೆ ಮದುವೆ ಮಾಡಿಸಿ ಅಂತ ನೊಂದ ಯುವತಿ ಪೊಲೀಸರ ಬೆನ್ನ ಹಿಂದೆ ಬಿದ್ದಿದ್ಲು. ಈಗ 2 ವರ್ಷ ಆಯ್ತು ಸರ್. 2 ವರ್ಷದಿಂದನೂ ಇದೇ ತರ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಸರ್ ಅವರು. ಇವಾಗ ಮದುವೆ ಆಗು, ನನ್ಗೆ ಇದೆಲ್ಲ ಆಗಲ್ಲ, ಪ್ರೆಜರ್ ಆಗ್ತಿದೆ, ನನಗೆ ಆಗ್ತಿಲ್ಲ ತಡ್ಕೊಳಕ್ಕೆ, ಮದುವೆ ಆಗು ಅಂತ ಅಂದಿದ್ದಕ್ಕೆ ಇವಾಗ ಓಡೋಗ್ತಿದ್ದಾನೆ ಸರ್. FIR ಹಾಕ್ಸಿದ್ದಕ್ಕೆ ಕೇಳಿದ್ರೆ ಬಿಟ್ಬಿಡು, ನಮ್ಮ ಕಕ್ಕ ನಿಂಗೆ 1 ಲಕ್ಷ ಕೊಡ್ತೀನಿ ಅಂತ ಹೇಳಿದಾರಲ್ಲ, 1 ಲಕ್ಷ ಕೊಡ್ತಾರೆ ಅಂತೇಳಿ ನನಗೆ ಹೊಡಿಯಕ್ಕೆ ಬರ್ತಾರೆ ಸರ್ ಮನೆ ಹತ್ರ ಹೋದ್ರೆ. ಅಂದಮೇಲೆ ಏನೇನು ಮಾಡಬೇಕು, ಲೈಂಗಿಕ ದೌರ್ಜನ್ಯನೂ ಮಾಡಿದ್ದೀನಿ ಆ್ಯಂಡ್ ಅತ್ಯಾಚಾರನೂ ಮಾಡಿದ್ದೀನಿ. ಆ ವಿಡಿಯೋ ಇಟ್ಕೊಂಡು ಇಷ್ಟು ದಿನ ಬ್ಲಾಕ್ ಮೇಲ್ ಮಾಡ್ಕೊತ ನಾನು ಯೂಸ್ ಮಾಡ್ಕೊಂಡಿದ್ದಾನೆ. ಇವಾಗ ಮದುವೆ ಆಗು ಅಂತ ಕೇಳಿದ್ದಕ್ಕೆ ಮದುವೆ ಆಗಲ್ಲ, ನಾನು ಏನು ಮಾಡ್ಕೋತೀರಾ ಮಾಡ್ಕೋಗಿ ಅಂತ ಅವ್ರ ಮನೆಯವ್ರನ್ನ ಕೂರಿಸಿ ಕೇಳಿಸಿದ್ರೆ 1 ಲಕ್ಷ ಕೊಡ್ತೀವಿ, ಅವನ್ನ ಬಿಟ್ಬಿಡು ಅಂತ ಹೇಳ್ತಿದ್ದಾರೆ. ಇಲ್ಲಿ ಸರ್ ಹತ್ರ ಎಲೆಕ್ಷನ್ ಮುಂಚೆನೇ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ನಾವು. ಇಲ್ಲೇ ಸರ್ ಕಾರಟಗಿ ಸ್ಟೇಷನ್ ಒಳಗೆ ಟೌನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್.
ಕೊಟ್ಟರೆ ಇವತ್ತು ಕರೆಸ್ತೀವಿ, ನಾಳೆ ಕರೆಸ್ತೀವಿ, ನಾಡಿದ್ದು ಕರೆಸ್ತೀವಿ ಅಂತ ಹಿಂಗೆ ಒಂದು ಸ್ವಲ್ಪ ದಿನ, ಒಂದು 20 days ಸ್ಪೈಸ್ ಹಂಗೆ ತಳ್ಬಿಟ್ರು ಅದನ್ನು. ಇನ್ನು ಒಂದೆರಡು ಸಲ ಲೈಂಗಿಕ ದೌರ್ಜನ್ಯ ಮಾಡಿದಾಗಲೇ ಈಕೆ ಎಚ್ಚೆತ್ತುಕೊಳ್ಬೇಕಿತ್ತು. ಆದರೆ 4 ಸಲ ಪ್ರೆಗ್ನೆಂಟ್ ಆದ್ರೂ ಸುಮ್ಮನಿದ್ದು 5ನೇ ಸಲ ಪ್ರೆಗ್ನೆಂಟ್ ಆದಾಗ ಬಾಯ್ ಫ್ರೆಂಡ್ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಹೊರಿಸಿದ್ರೆ ಯಾರು ತಾನೇ ನಂಬ್ತಾರೆ? ಇವಾಗ ನೋಡಿದ್ರೆ FIR ಮಾಡ್ಕೊಂಡು 10 days ಆಯ್ತು, ಕರೆಸ್ತಿಲ್ಲ, ಕರೆಸ್ತೀನಿ ಅಂತ ಹೇಳ್ತಾರೆ. ಮನೆ ಕಳಿಸಿದ್ರೆ ಮನೇಲಿ ಯಾರು ಇಲ್ಲ ಅಂತ ಹೇಳ್ತಾರೆ. FIR ಆಗಿದ್ದ ದಿನ ಹೋಗಿ ಕರ್ಕೊಂಡು ಬಂದ್ರೆ ಅವ್ರು ಮನೆ ಬಿಟ್ಟು ಓಡೋಗ್ತಿರ್ಲಿಲ್ಲ ಸರ್. ಇವಾಗ ಅವ್ರೆಲ್ಲರೂ ಮನೆ ಬಿಟ್ಟು ಓಡೋಗಿದ್ದಾರೆ ಅಂತ ಹೇಳ್ತಿ ಕರ್ಕೊಂಡು ಬಂದು ಅವ್ರ ತಮ್ಮನ ಕೂಡಿಸಿದ್ದಾರೆ. ಏನು ಯೂಸ್ ಸರ್ ಅದರಿಂದ? ಮತ್ತು ಇದು ಇಷ್ಟೆಲ್ಲ ಆದಮೇಲೆ ನಾನು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದೀನಿ. ಅವಾಗ ಪೊಲೀಸರು ಕೂಡ ಬಂದಿದ್ದಾರೆ ಸರ್ ಹಾಸ್ಪಿಟ್ಲಿಗೆ. ಬಂದ್ಬಿಟ್ಟೆಲ್ಲ ಬರ್ಕೊಂಡು ಬಂದೆ. ಅದೆಲ್ಲ ಗೊತ್ತು ಸರ್, ಗೊತ್ತಿದ್ದೂ ಸುಮ್ಮನೆ ಇದ್ದಾರೆ ಸರ್, ಏನು ರಿಯಾಕ್ಟ್ ಮಾಡ್ತಿಲ್ಲ ಇವರು. ಮೆತ್ತಗೆ ಮಾತಾಡಿ ಸಂಭಾಷಣೆ ಯಾಕೆ ಇಷ್ಟು ಜೋರು? ಜೋರಾಗಿ ಮಾತಾಡಿದ್ರಿ ಸಭಿಕರಿಗೆ ಕೇಳಿಸೋದು ರಾಗಿ ಮಿಷನ್ ಮಂಜ. ನಾನು ರವಿರಾಜ. ಏನು ಇವತ್ತು ನನ್ನ ಮೇಲೆ ಅತ್ಯಾಚಾರ ಮಾಡಿದೆ ಅಂತೇಳಿ ಆ ಹುಡುಗಿನ ಆರೋಪ ಮಾಡ್ದೈತಲ್ಲ, ಇದಕ್ಕೆ ನನ್ನ ಹತ್ರ ಎವಿಡೆನ್ಸ್ ಕೂಡ ಇದ್ದಾವೆ. ನಾನು ಮೇಲ್ಬಿದ್ದು ಅತ್ಯಾಚಾರ ನಾನು ಮಾಡಿಲ್ಲ. ನನ್ನಲ್ಲಿ ಆಲ್ಕೋಹಾಲ್ ಆಗಲಿ ಸ್ಮೋಕ್ ಆಗಲಿ ಮಾಡುವಂಥ ಅಲವಾಟಿಲ್ಲ. ಅದನ್ನು ನನ್ನ ಕಡೆಯಿಂದ ಮಾಡಿಸಿ ಬಲವಂತವಾಗಿ ಆ ಒಂದು ಕೃತ್ಯನ ಮಾಡಿಸ್ಕೊಂಡು ವಿಡಿಯೋ ಮಾಡಿ ಇಟ್ಕೊಂಡಿರೋದು ಆ ಹುಡುಗಿ ಹತ್ರ ಐತೆ. ಆ ವಿಡಿಯೋದಲ್ಲೇ ಗೊತ್ತಾಗುತ್ತೆ ಯಾರು ತಪ್ಪು ಐತೆ ಏನು ಅಂತ. ಅದಾದ ನಂತರ ನೆಕ್ಸ್ಟು ಪ್ರತಿ ಸತಿ ಕೂಡ ಹುಡುಗಿ ನನಗೆ ಹೇಳ್ತಾಯಿತ್ತು, ನಿನ್ನ ಮರ್ಯಾದೆ ತೆಗೆದು ನಿನ್ನ ಹೆಸರು ಹಾಳು ಮಾಡಿ, ಯಾಕಂದರೆ ನಾನೊಬ್ಬ ಕಲಾವಿದ ಆಗ್ಬೇಕನ್ನೋದು, ನಾನೊಬ್ಬ ನಿರ್ದೇಶಕ ಆಗ್ಬೇಕನ್ನೋದು ನನ್ನ ಕನಸೈತೆ. ಅದಕ್ಕೆ ನಾನು ತುಂಬಾ ಶ್ರಮ ಪಟ್ಟಿದ್ದೀನಿ ಕೂಡ. ಅದನ್ನು ತಡ್ಕೊಳಕ್ಕಾಗದೆ ನನ್ನ ಹೆಸರು ಹಾಳು ಮಾಡ್ಬೇಕಂತ ಹೇಳಿ ಕೆಲವು ಕುತಂತ್ರ ಕೈಗಳಿಂದ ಈ ಒಂದು ಕೃತ್ಯಗಳು ನಡೀತಾ ಇದೆ. ಹಿಂದೆ ಆ ಹುಡುಗಿ ಹಿಂದೆ ನಿಂತ್ಕೊಂಡು ಇವಾಗ ನನ್ನ ಫ್ಯಾಮಿಲಿಯಿಂದ ನಾನು ದೂರ ಬಂದು ಸುಮಾರು ತಿಂಗಳುಗಳ ಕಳೆದು ಇದನ್ನು ಮನೆಯವ್ರ ಹತ್ರ ಹೇಳ್ಕೊಳಕ್ಕಾಗ್ತಾಯಿಲ್ಲ, ಆ ಕಡೆ ಯಾರ ಹತ್ರ ಹೇಳ್ಕೊಳಕ್ಕಾಗ್ತಾಯಿಲ್ಲ ಪರಿಸ್ಥಿತಿಲಿ ನಾನಿದ್ದೀನಿ. ಅದಕ್ಕೋಸ್ಕರ ನನ್ನ ಹೆಸರನ್ನ ಹಾಳು ಮಾಡಿ ನಮ್ಮ ಮನೆ ಕುಟುಂಬನ ಬೀದಿಗೆ ಇಳಿಸಿ ನಮ್ಮ ಮರ್ಯಾದೆನ ಹಾಳು ಮಾಡಿರ್ತಕ್ಕಂಥ ಕೃತ್ಯ ಅವಳಿಗೆ ನಡೆಸೈತೆ. ಪ್ರತಿ ಸತಿ ಕೂಡ ಹೇಳ್ತಾಯಿತ್ತು, ನೀನು ಮರ್ಯಾದೆ ತೆಗ್ತೀನಿ, ಮಾನ ಹಾಳು ಮಾಡ್ತೀನಿ, ನಿನ್ನ ಹೆಸರು ಹಾಳು ಮಾಡ್ತೀನಿ, ಹಂಗೆ ಹಿಂಗೆ ಅಂತೇಳಿ. ಇವಾಗ ಹಂಗೆ ಮಾಡಿದೆ. ಅದರ ರೆಕಾರ್ಡಿ ಕೂಡ ನನ್ನ ಹತ್ರ ಐತೆ. ಒಟ್ಟಾರೆ ಈ ಲವರ್ಗಳ ಆಡಿಯೋ ಹಾಗೂ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದು, ಬಯಸಿದಾಗ್ಲೆಲ್ಲ ಬಾಯ್ ಫ್ರೆಂಡ್ ಜೊತೆ ಬೆತ್ತಲಾಗ್ತಿದ್ದ ಹುಡುಗಿ ಇದೀಗ ಅವಳ ಬಾಯ್ ಫ್ರೆಂಡ್ ಕಾರಣದಿಂದ ಬೀದಿಗೆ ಬರೋದು ಅಲ್ಲದೆ ಆಕೆಯ ತಂದೆ ತಾಯಿಯನ್ನು ಸಹ ಬೀದಿಗೆ ತಂದು ನಿಲ್ಲಿಸಿದ್ದಾಳೆ. ಅವನ್ನ ಕರೆಸ್ಬೇಕು ಸರ್. ಆ ಹುಡುಗನ ನಾವು 4 ಜನದ ಮೇಲೆ ಅವ್ರಿಗೆ ಬೆಂಬಲವಾಗಿ ಅವ್ರ ಚಿಕ್ಕಪ್ಪ ಮತ್ತು ಅವ್ರ ಅಪ್ಪ ಅಮ್ಮ ನಿಂತ್ಕೊಂಡಿದ್ದಾರೆ ಸರ್. ಅವ್ರ ಮೇಲೆ ಕೂಡ FIR ಆಗಿದೆ. ಅವ್ರನ್ನ ಕರೆಸ್ಬೇಕು. ಅವ್ರ ಚಿಕ್ಕಪ್ಪನ ಕೇಳಕ್ ಹೋದ್ರೆ ನಾನು 1 ಲಕ್ಷ ಕೊಡ್ತೀನಿ ಬಿಟ್ಬಿಡು ಅಂತ ಹೇಳ್ತಾರ. ಕೇಳಕ್ ಹೋದ್ರೆ ಮನೆ ಹತ್ರ ಹೊಡೆಯಕ್ಕೆ ಬರ್ತಾರ ನನ್ನ ಮೇಲೆ. ಈ ದೌರ್ಜನ್ಯ ಮಾಡ್ತಾರೆ. ಅವೇಜ ಶಬ್ದಗಳಿಂದ ಕೂಡ ನನಗೆ ಅವ್ರು ಬೈದಿದ್ದಾರೆ ಸರ್. ಕೇಳಕ್ ಹೋದ್ರೆ ಈ ಥರ ಮಾಡ್ತಾರೆ. ನನಗೆ ಆ ಹುಡುಗನ ಕರೆಸ್ಬೇಕು ಸರ್, ನಂಗೆ ಅವ್ನ ಜೊತೆ ಮದುವೆ ಮಾಡಿಸ್ಬೇಕು ಸರ್, ಅಷ್ಟೇ. ನಾವು ನಮ್ಮ ಮಗಳಿಗೆ ಅನ್ಯಾಯ ಆಗೈತೆ ರೀ, ಮತ್ತು ಇದನ್ನು ಪರಿಶೀಲಿಸ್ಕೊಡ್ರಿ ಅಂತ ಹೇಳ್ತಿದ್ವಿ. ಅವ್ರು ಏನು ಮಾಡ್ತಾಯಿಲ್ರಿ ಸರ್. ಅವರು ಏನು ಮಾಡ್ಲಾರ್ದಕ್ಕೆ ಮತ್ತು ನಾವು ಇಲ್ಲೇ ಧರಣಿಗೆ ಮಾಡಾಕತ್ತೀವಿ ರೀ. ಇಲ್ಲೇ ಪೊಲೀಸ್ ಸ್ಟೇಷನ್ ಮುಂದೆ ಮಾಡ್ತೀವಿ ರೀ. ಬೆಳಗ್ಗೆಯಿಂದ ರಾತ್ರಿ 9-10 ಗಂಟೆಗೆ ಮನೆಗೆ ಹೋಗ್ತೀವಿ. ದಿನ 9 ಗಂಟೆಗೆ ಬರ್ತೀವಿ ರೀ. 9 ಗಂಟೆಗೆ ಬಂದು ಇಲ್ಲೇ ಕೂತಿದ್ವಿ. ನಮ್ಮನ್ನ ಯಾರು ಕೇರ್ ಮಾಡಾರೇ ಇಲ್ಲ ಸರ್. ನಮ್ಗೆ ಯಾವ ರೀತಿ ಇಲ್ರಿ, ಅವನ್ನ ಅರೆಸ್ಟ್ ಮಾಡಿ ಕರ್ಕೊಂಬರ್ಬೇಕು, ನನ್ನ ಮಗಳಿಗೆ ಮದುವೆ ಮಾಡಿಸ್ಬೇಕು. ಆ ಪೊಲೀಸರು ತಡೀರಮ್ಮ, ಇವತ್ತು ಹುಡುಕ್ತೀನಿ, ನಾಳೆ ಹುಡುಕ್ತೀನಿ, ಕರ್ಕೊಂಬರ್ತೀನಿ ಅಂತ ಬರೀ ಇನ್ನೂ ಹೇಳ್ಕೊಂತ ಹೊಂಟಾರೆ. ಈಗ 1 ತಿಂಗಳಾಯ್ತು ರೀ. ಅವಾಗಲಿಂದ ಇಷ್ಟ ಮಾಡಕತ್ತಾರ್ರಿ. ಮಾಡಲಿ ಅದನ್ನು ಅತ್ಯಾಚಾರ ಮಾಡಿದೆ ಅಂತ ಹೇಳಿ ತೋರಿಸ್ಲಿ, ಅದನ್ನು ವಿಡಿಯೋದ್ರೆ ಬಿಡಲಿ. ನನ್ನ ಹತ್ರ ಕೂಡ ಎವಿಡೆನ್ಸ್ ಇದಾವೆ. ಅದ್ರ ಪ್ರಕಾರ ನಾನೇನು ಮಾಡಬೇಕು, ನಾನು ಕಾನೂನಿಗೆ ನಾನು ತಲುಪಿಸೋ ಪ್ರಯತ್ನ ನಾನು ಮಾಡ್ತೀನಿ. ಅದಕ್ಕೂ ಹೆಚ್ಚಾಗಿ ನನಗೆ ತುಂಬ ಮಾನಸಿಕವಾಗಿ ಒತ್ತಡ ಜಾಸ್ತಿ ಆಗಿಬಿಡುತ್ತೆ ಆ ಹುಡುಗಿ ಕಡೆಯಿಂದ. ಯಾಕಂದರೆ ನಾನೇನು ಇಲ್ಲಿವರೆಗೇನು ಸಂಪಾದನೆ ಮಾಡಿಲ್ಲ ಅಂದರೂ ಕೂಡ ಮನೆಯವರು ನನ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದರು. ಈ ಹುಡುಗಿಯಿಂದನೇ ನನ್ನ ಮನೆಯನ್ನು ಬಿಟ್ಟು ತುಂಬ ತಿಂಗಳುಗಳು ಕಳೆದು ಇವಾಗ ನನಗೆ ಯಾರಾದರೂ ಹೇಳ್ಕೊಳ್ಬೇಕನ್ನೋ ಪರಿಸ್ಥಿತಿಯಲ್ಲಿ ಕೂಡ ನಾನಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಇದನ್ನು ನನಗೆ ನ್ಯಾಯ ಕೊಡಿಸಿ, ನನಗಾಗಿರೋ ಅನ್ಯಾಯ ಮತ್ತು ಯಾವ ಹುಡುಗರಿಗೆ ಆಗೋದು ಬೇಡ. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.